ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸವಿರುಚಿ ಅಡುಗೆ. ಇವತ್ತಿನ ವಿಡಿಯೋಲಿ ನಾನು ಆಲೂ ಸಮೋಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂ ಸಮೋಸ ಮಾಡೋದು ನಿಮಗೇನಾದರೂ ಕಷ್ಟ ಅಂತ ಅನಿಸಿದ್ರೆ ಈ ವಿಡಿಯೋನ ಕೊನೆ ತನಕ ಒಂದ್ಸಲ ನೋಡಿ. ತುಂಬ ಈಸಿ ವೇನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋ ಪ್ರೊಸೆಸ್ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಬೇಕಾಗತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಅಜ್ವೈನ ಕೈಗೆ ತೊಗೊಂಡು ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಅಜ್ವೈನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಇದಿಷ್ಟು ಹಾಕಿದ್ಮೇಲೆ ಈ ಥರ ರಬ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಅನ್ನೋದು ಹಿಟ್ಟಿಗೆ ಚೆನ್ನಾಗಿ ಹಿಡಿದ್ರೆ ನಮಗೆ ಈ ಸಮೋಸ ಅನ್ನೋದು ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಹಿಡಿ ತೊಗೊಂಡಾಗ ಶೇಪ್ ಫಾರ್ಮ್ ಆಗಬೇಕು. ಆ ಥರ ಆಗಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಮತ್ತು ಪೂರಿಗೆ ಕಲಿಸ್ತೀವಲ್ವ, ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ. ನಾವು ಯಾವುದೇ ರೀತಿ ಸಮೋಸ ಮಾಡಿದ್ರೂ ಸಹ, ಅಂದರೆ ಆಲೂ ಸಮೋಸ ಆಗಿರಲಿ ಅಥವಾ ಆನಿಯನ್ ಸಮೋಸ ಆಗಿರಲಿ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ. ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನೋಡ್ತಿರ್ಬೋದು. ನೋಡಿ, ಹಿಟ್ಟು ಈ ಹದ ಇರಬೇಕಾಗತ್ತೆ. ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಒದ್ದೆ ಬಟ್ಟೆ ಆಗಲಿ ಅಥವಾ ಒಂದು ಪ್ಲೇಟ್ನಾಗಲಿ ಕವರ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಕಮ್ಮಿ ಹುರಿನಲ್ಲಿ ಹುರಿಬೇಕು. ಈ ಥರ ಹುರಿದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಹೆಸರು ಬೆಳ್ಳುಳ್ಳಿನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಖಾರ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿ ಇದನ್ನು ಕೂಡ ಹುರಿಬೇಕಾಗತ್ತೆ. ಸೊ ಇದಿಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು ಹಸಿ ಸ್ಮೆಲ್ ಹೋಗೋ ತನಕ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಕೂಡ ಹುರಿಬೇಕಾಗತ್ತೆ. ಸೊ ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿದ್ಮೇಲೆ ನಾನು ಒಂದು ಸ್ವಲ್ಪ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ಇದು ಸಹ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆನಲ್ಲ ಅದೇ ಕುಕ್ಕರ್ನಲ್ಲೇ ಹಾಕಿ ಬೇಯಿಸ್ಕೊಂಡಿರೋಂಥ ಬಟಾಣಿನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರು ಅಂದರೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನ್ಗಿಂತ ಕಮ್ಮಿಯಾಗಿ ಗರಂ ಮಸಾಲ ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅಂದರೆ ನೀವು ಹಾಕುವಂಥ ಸ್ಪೈಸಸ್ ಎಲ್ಲ ಮನೇಲಿ ಖಾರ ಯಾವ ರೀತಿ ತಿಂತಾರೆ ನೋಡಿಕೊಂಡು ತೊಗೊಬೇಕಾಗತ್ತೆ. ಸೊ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ಟವ್ನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಇವಾಗ ನಾವು ಮೊದಲೇ ಕಲಸಿಟ್ಕೊಂಡಿರೋಂಥ ಹಿಟ್ಟಿತ್ತಲ್ಲ, ಇದನ್ನು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಫಸ್ಟಲ್ಲಿ ನೀವು ನಾದ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಹಿಟ್ಟು ರೆಸ್ಟ್ ಮಾಡಾದ್ಮೇಲೆ ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇದನ್ನು 4 ಪೋರ್ಷನಾಗಿ ನಾನಿಲ್ಲಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ಥರ 4 ಪೋರ್ಷನಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದು ಉಂಡೆನ ನಾವು ಲಟ್ಟಿಸ್ಕೊಬೇಕಾಗತ್ತೆ. ಚಪಾತಿಗೆ ನಾವು ಯಾವ ರೀತಿ ಲಟ್ಟಿಸ್ಕೊತೀವಿ ಆ ರೀತಿ ಇದನ್ನು ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಉದುರಿಸ್ಕೊಂಡು ಇದನ್ನು ಲಟ್ಟಿಸ್ಕೊಬೇಕಾಗತ್ತೆ. ತೀರಾ ದಪ್ಪನೂ ಬೇಡ, ಸಣ್ಣನೂ ಬೇಡ, ಒಂದು ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಬೇಕು. ಅಂದರೆ ನಾವು ಚಪಾತಿಗೆ ಯಾವ ರೀತಿ ಲಟ್ಟಿಸ್ತೀವಿ ಆ ರೀತಿ ಇದನ್ನು ಲಟ್ಟಿಸ್ಕೊಬೇಕಾಗತ್ತೆ. ಇದನ್ನು ಒಂದು ಪ್ಲೇಟ್ಗೆ ತೊಗೊಂಡ್ಬಿಡೋಣ. ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ನಾವು ಲಟ್ಟಿಸಿಟ್ಕೊಂಡಿರೋಂಥ ಎಲ್ಲ ಚಪಾತಿನೂ, ಅಂದರೆ ಇದನ್ನು ಸಮೋಸಾಗೆ ಮಾಡಿಟ್ಕೊಂಡಿರೋಂಥ ಈ ಶೀಟ್ಸ್ ಇದೆಯಲ್ಲ, ಇದನ್ನು ಒಂದ್ರ ಮೇಲೆ ಒಂದು ಅಂಟ್ಕೊಳ್ತೀರ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಈ ಥರ ಹಾಕ್ಕೊಬೇಕಾಗತ್ತೆ. ಮತ್ತು ಈ ಸಮೋಸ ಶೀಟ್ಸ್ ಇದೆಯಲ್ಲ, ಇದು 4 ಒಂದೇ ಸೈಜೆಲ್ಲ ಈ ಥರ ಲಟ್ಟಿಸ್ಕೊಬೇಕಾಗತ್ತೆ. ಇವಾಗ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಶೀಟ್ ತೊಗೊಳ್ಳೋಣ. ಈ ಸಮೋಸ ಮಾಡೋದಕ್ಕೆ ಅಂತ ಈ ಥರ ಒಂದು ಶೀಟ್ ತೊಗೊಂಡು ಈ ಥರ ಮಣೆ ಮೇಲೆ ಹಾಕ್ಕೊಳ್ಳೋಣ. ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸ್ಟಫಿಂಗ್ ಇತ್ತಲ್ಲ, ಅದನ್ನು ಕೂಡ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮತ್ತಕ್ಕೆ ಒಂದು ಡಾಟ್ ಇಟ್ಕೊಳ್ಳೋಣ. ಈ ಥರ ಡಾಟ್ ಇಟ್ಕೊಂಡ ನಂತರ ಇದ್ರ ಮೇಲೆ ಒಂದು ಸ್ವಲ್ಪ ಸಮೋಸ ಶೇಪ್ ಮಾಡ್ಕೊಳ್ತಾ ನಾವಿಲ್ಲಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಬೇಕಾಗತ್ತೆ. ಇದು ಸಮೋಸ ಸೈಜು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ, ನೀವು ಚಿಕ್ಕದಾಗೂ ಸಹ ಮಾಡ್ಬೋದು. ಅಂದರೆ ಲಟ್ಟಿಸ್ಬೇಕಾದ್ರೆ ಈ ಶೀಟ್ಸ್ನ ಲಟ್ಟಿಸ್ತೀರಲ್ಲ, ಆವಾಗ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಬೇಕಾಗತ್ತೆ. ಸೊ ಈ ಥರ ಎಲ್ಲನೂ ಫಿಲ್ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಫಿಲ್ ಮಾಡಿಕೊಂಡು ಒಂದು ನೈಫ್ ತೊಗೊಂಡು ಒಂದು ಒಳ್ಳೆ ಶೇಪ್ ಕೊಡಿ. ಟ್ರಯಾಂಗಲ್ ಶೇಪ್ ಈ ಥರ ನೀಟಾಗಿ ಕೊಟ್ಟಮೇಲೆ ಇದನ್ನು ಒಂದು ಸ್ವಲ್ಪ ನೀರನ್ನ ಈ ಥರ ಡಿಪ್ ಮಾಡ್ಕೊಬೇಕಾಗತ್ತೆ. ಈ ಥರ ನೀರನ್ನ ಈ ಥರ ಸೈಡಲ್ಲಿ, ಅಂದರೆ ನಾವು ಸಮೋಸ ಎಣ್ಣೆಗೆ ಹಾಕಿದಾಗ ಈ ಸ್ಟಫಿಂಗ್ ಎಲ್ಲ ಹೊರಗೆ ಬರಬಾರ್ದಲ್ವಾ. ಸೊ ಅದರಿಂದಾಗಿ ಒಂದು ಸ್ವಲ್ಪ ಈ ಥರ ಎಲ್ಲ ಎಡ್ಜಸ್
ಎಡ್ಜಸಲ್ಲೂ ಸ್ವಲ್ಪ ನೀರನ್ನ ಈ ಥರ ಹಾಕಬೇಕಾಗತ್ತೆ. ಸೊ ಜಸ್ಟ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಸೊ ಎಲ್ಲ ಎಡ್ಜಸಲ್ಲೂ ಈ ಥರ ನೀರನ್ನ ಹಾಕಿದ್ಮೇಲೆ ಸೊ ಇವಾಗ ಇನ್ನೂ ಒಂದು ಸಮೋಸ ಶೀಟ್ನ ಈ ಥರ ತೊಗೊಂಡು ಇದನ್ನು ಚೆನ್ನಾಗಿ ಕವರ್ ಮಾಡ್ಕೊಬೇಕಾಗತ್ತೆ. ಎಲ್ಲೋ ಒಂದು ಸ್ವಲ್ಪನೂ ಓಪನ್ ಇರಬಾರ್ದು, ಆ ರೀತಿ ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕವರ್ ಮಾಡಿದ್ಮೇಲೆ ಈ ಥರ ಬೆರಳಲ್ಲಿ ಪ್ರೆಸ್ ಮಾಡ್ತಾ ಹೋಗಿ, ಅಂದರೆ ನಾವು ಮೊದಲೇ ನೀರಲ್ಲಿ ಡಿಪ್ ಮಾಡಿರೋದ್ರಿಂದ ಎಣ್ಣೆ ಹಾಕಿ ಕರೆದ್ರೂ ಸಹ ಇದು ಏನೂ ಓಪನ್ ಆಗೋದಿಲ್ಲ. ಸೊ ಈ ಥರ ಚೆನ್ನಾಗಿ ಎಲ್ಲ ಕಡೆಗೂ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಎಲ್ಲ ಎಡ್ಜಸಲ್ಲೂ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿದ್ಮೇಲೆ ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು ಸಮೋಸ ಶೇಪ್ ಬರೋ ರೀತಿ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಸಮೋಸ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಸಮೋಸ ಫ್ರೈ ಮಾಡೋದಕ್ಕೆ ಅಂತ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಮೋಸ ಇದ್ರ ಜೊತೆಗೆ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರಿಬೇಕಾಗುತ್ತೆ, ಅಂದರೆ ಫ್ರೈ ಮಾಡ್ಕೊಬೇಕಾಗತ್ತೆ. ಹುರಿನ ಜಾಸ್ತಿ ಹಾಕಬಾರ್ದು, ಅಂದರೆ ಬೇಗ ಬೇಯುತ್ತೆ ಬಟ್ ಕ್ರಿಸ್ಪ್ ಆಗೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಸೊ ಅದರಿಂದ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಒಳ್ಳೆ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಎರಡೂ ಕಡೆಯೂ ಈವನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಹೀರ್ಕೊಂಬಿಡುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ನಮಗೆ ಸಮೋಸ ಅನ್ನೋದು ರೆಡಿಯಾಗಿದೆ. ಎಲ್ಲ ಸಮೋಸಗಳನ್ನೂ ಸೇಮ್ ಪ್ರಾಸೆಸ್ಸಲ್ಲಿ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಜನರಲ್ಲಾಗಿ ಸಮೋಸ ಮಾಡಬೇಕಂದ್ರೆ ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಇರುತ್ತೆ, ಅಂದರೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದೊಂದೇ ಲಟ್ಟಿಸ್ಕೊಂಡು ಅದನ್ನು ಶೇಪ್ನ ಕೊಡಬೇಕಾಗತ್ತೆ. ಬಟ್ ಈ ರೀತಿ ಒಂದು ಸಲ ಸಮೋಸ ಮಾಡಿ ನೋಡಿ, ತುಂಬ ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗಲಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗಲಿ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಬೇಗ ಆಗಿಬಿಡುತ್ತೆ, ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಬೇಕಾಗಿರೋಂಥ ಒಂದು ರೆಸಿಪಿ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.